On the 15th of December 2018, Suvarna Tribuja, a boat went missing off the coast of Goa with 7 fishermen on board. 2 of them, Chandrasekhar Kotiyan and Damodaran, belong to the small fishing community of Malpe near Udupi. It will soon be almost 4 months since they were reported missing, and there have been no leads as to where they could be. ಅದೇ ತರ ಆಗಿದೆ. ನಾವು ಇವತ್ತು ಬರ್ತಾರೆ ನಾಳೆ ಬರ್ತಾರೆ ಎಂತಾದರೂ ಒಂದು ಸುಳಿವು ಸಿಗ್ತದೆ ಅಂತ ಭರವಸೆಯಲ್ಲಿ ಇದ್ದೀವಿ ಇದುವರೆಗೆ. ಅದರ ನಂತರ ಇದು ಮತ ಬಹಿಷ್ಕಾರ ಮಾಡುವುದಂತ ಡಿಸೈಡ್ ಮಾಡಿದ್ದೇವೆ. ನಮ್ಮ ಆ ಘಟನೆ ನಡೆದ ನಂತರ ಸಾಧಾರಣ ಮಟ್ಟಿಗೆ ಒಂದು 20-22 ದಿನ ಯಾರು ಮೀನುಗಾರಿಕೆ ಹೋಗ್ಲಿಕ್ಕೆ ತಯಾರಿರಲಿಲ್ಲ. ನಾಳೆ ನಮ್ಮ ಬೋಟಿಗೂ ಅದೇ ಪರಿಸ್ಥಿತಿ ಆಗ್ಬೋದು. ಎಲ್ಲರೂ ಹಾಕಬಾರ್ದಂತ ಇದ್ದಾರೆ. ಮತ್ತೆ ಏನಾಗ್ತದೆ ನೋಡ್ಬೇಕಿನ್ನು. ಅಂದ್ರೆ ಎಲ್ಲ ನೋಟ ಮಾಡುವ ಹಾಗಾದ್ರೆ ತುಂಬಾ ಜನ ಯಾರು ಇಂಟ್ರೆಸ್ಟ್ ಇಲ್ಲ ಓಟ್ನ ಬಗ್ಗೆ. Everyone from the defense minister to the local authorities have met with the families of the fishermen, but there has been no response. Keeping in solidarity with the families, the fishing community at Malpe and Udupi have decided to boycott the upcoming elections. ನೈಟ್ ಡೇ ಎಲ್ಲ ಕೆಲಸನೇ, ರೆಸ್ಟ್ ಇಲ್ಲ. ಮೀನುಗಾರರಿಗೆ ಅಂದರೆ ರೆಸ್ಟ್ ಇಲ್ಲ, 24 ಗಂಟೆ ಡ್ಯೂಟಿನೇ. ಮತ್ತು ಸ್ವಲ್ಪ ಕಷ್ಟ ಜಾಸ್ತಿ ಕೆಲಸ. ಪೇಮೆಂಟ್ ಸಿಗ್ತದೆ ಆದರೆ ಸ್ವಲ್ಪ ಕಷ್ಟ, ಸಿಕ್ಕಾಪಟ್ಟೆ ಕಷ್ಟ. ರಿಸ್ಕ್ ಜಾಸ್ತಿ. ಏನಾದರೂ ಅಂದರೆ ಆರಾಮಿಲ್ಲಾದ್ರೆ ಎಲ್ಲದರಲ್ಲೇ ಆರಾಮಿಲ್ಲಾದ್ರೂ ಕೆಲಸ ಮಾಡಬೇಕು, ಆರಾಮಿದ್ರೂ ಕೆಲಸ ಮಾಡಬೇಕು. ಅಂದರೆ ಒಳಗೆ ಬರ್ಲಿಕ್ಕೆ ಆಗೋದಿಲ್ಲಲ್ಲ, ದೂರ ಇರ್ತಾವಲ್ಲ. ನಾವು ಇಲ್ಲ ಹೋಗೋದಲ್ಲ, ಆಚೆಗೆ ರತ್ನಗಿರಿ ಆಚೆಗೆಲ್ಲ ಹೋಗ್ತಾರೆ. ಸರ್ಕಾರ ಮೀನುಗಾರರು ಇದ್ದಾರೆ ಅಂತ ಗೊತ್ತೇ ಇಲ್ಲ ಅವ್ರಿಗೆ. ಇದ್ದಾರೆ ಇಲ್ವಂತ ಮೀನುಗಾರರ ಬಗ್ಗೆ ಸರ್ಕಾರಕ್ಕಂತೂ, ಈಗಿನ ಸರ್ಕಾರಕ್ಕಂತೂ ಎಂಥದ್ದು ಗೊತ್ತೇ ಇಲ್ಲ. ಮೀನುಗಾರ ಸಚಿವನ ಮಾಡಿದ್ದಾರೆ, ಅದು ಯಾರಂತ ಗೊತ್ತಿಲ್ಲ. ಮೀನುಗಾರ ಸಚಿವ ನಿಜವಾಗ್ಲೂ ಕರಾವಳಿ ಸೈಡ್ನಲ್ಲೇ ಆಗಬೇಕು. ಮೀನುಗಾರಿಕೆ ವಿಷಯವನ್ನು ಗೊತ್ತಿರಬೇಕು. ಎಲ್ಲರೂ ಮೀನುಗಾರ ಸಚಿವ ಯಾರೋ ಮಾಡಿದ್ದಾರೆ, ಅವ್ರಿಗೆ ಎಂಥದ್ದು ಗೊತ್ತಿಲ್ಲ. ಬೋಟ್ ಯಾವುದು, ನೀರು ಯಾವುದು ಅಂತ ಎಂಥದ್ದು ಗೊತ್ತಿಲ್ಲ. ಕಳೆದ 5 ವರ್ಷದಲ್ಲಿ ಯಾವ್ದು ಈ ಸರ್ಕಾರ ಇತ್ತ, ಆ ಸರ್ಕಾರ ಇಷ್ಟರವರೆಗೆ ಇಲ್ಲ ಅಂತದ್ದು. ನಮಗೆ ಆ ಮೀನುಗಾರಿಕಾ ಇಲಾಖೆಗೆ ಒಂದು ಮಂತ್ರಿಯನ್ನು ಮಾಡ್ಬೋದು. ಆ ಮಂತ್ರಿ ಮಾಡಿದರೆ ನಮ್ಮ ಎಂಥ ಅಹವಾಲನ್ನು ಕೊಂಡೋಗಿ ಅವರ ಹತ್ರ ನಮಗೆ ಹೇಳಲಿಕ್ಕೆ ಸುಲಭ ಆಗ್ತದೆ. ಮೀನುಗಾರ ಸಂಘದ ಅಧ್ಯಕ್ಷ 2 ವರ್ಷದಿಂದ ನಮ್ಮ ಮೀನುಗಾರಿಕೆ ಸಂಪೂರ್ಣವಾಗಿ ನಷ್ಟದಲ್ಲಿ ನಡೀತಾ ಇದೆ. ಮಾಲಕನಿಗೆ ಯಾವುದೇ ರೀತಿಯಲ್ಲಿ ಕೂಡ ಉಳಿತಾಯ ಅನ್ನೋದು ಇಲ್ಲ. ಆದರೂ ಕೂಡ ನಾವು ಮೀನುಗಾರಿಕೆ ಕಳಿಸ್ತಾ ಇದ್ದೇವೆ. ನಮಗೆ ಯಾಕೆ ಕಳಿಸ್ತಾ ಇದ್ದೇವೆ ಅಂತ ಹೇಳಿದರೆ, ನಮ್ಮ ಅಲ್ಲಿ ಬೋಟಲ್ಲಿ 7 ಜನ ದುಡಿತಾರೆ. ಅದನ್ನು ನಂಬಿಕೊಂಡು 7 ಜನರ ಕುಟುಂಬ ಇದೆ. ಅವ್ರಿಗೆ ಏನಾದರೂ ಸ್ವಲ್ಪ ಪರಿಹಾರ ಏನಾದರೂ ಕೊಡುವಾಗೆ ಮಾಡಬೇಕು. ಪಾಪ ನೀರಲ್ಲಿ ಬಿದ್ದು ಹೋಗ್ತಾರೆ ಕೆಲವರೆಲ್ಲ. ಏನಾದರೂ ಪರಿಹಾರ ಕೊಡ್ಬೇಕು. ಕೈ ಪೆಟ್ಟಾಗ್ತದೆ, ಕಷ್ಟ ಆಗ್ತದಲ್ಲ. ಅದು ನಾವು ಮತ್ತೆ ದುಡಿಲಿಕ್ಕೆ ಇಷ್ಟು ದೂರ ಯಾಕೆ ಬರೋದಂತ ಹೇಳಿದ್ರೆ, ನಾವು ಫ್ಯಾಮಿಲಿಗೋಸ್ಕರ ದುಡಿಲಿಕ್ಕೆ ಬರೋದು ಅದಲ್ಲ. ನಮಗೆ ಏನಾದರೂ ಅದರ ಕಡೆ ಫ್ಯಾಮಿಲಿ ನೋಡ್ಕೊಳ್ಳೋರೆ. ಯಾಕೆ ಅಂತ ಹೇಳಿದರೆ, ಎಲ್ಲ ಭಾಗದಲ್ಲಿ ಉಡುಪಿಯಿಂದ ಹಿಡಿದು, ಉಡುಪಿ ಈಗ ಮೀನುಗಾರಿಕೆಗೆ ಒಂದು ಇದಾಗಿದ್ದರೆ ಹೆಸರುವಾಸಿಯಾಗಿದ್ದರೂ ಕೂಡ ಕೃಷಿಕರು ಇಲ್ಲಿ ಕೂಡ ಇದ್ದಾರೆ. ಕೃಷಿಕರಿಗೆ ಒಪ್ಪೋಸ್ ಒಂದು ವೇಳೆ ಮಾತಾಡಿದರೆ ಅವರಿಗೆ ನಾಳೆ ಒಟ್ಟಿಗೆ ಸಮಸ್ಯೆ ಆಗುವಂಥ ದೃಷ್ಟಿಯಲ್ಲಿ ಅವರು ಆ ಕೃಷಿಕರಿಗೆ ಸಪೋರ್ಟ್ ಮಾಡ್ತಾರೆ. ಅದೇ ಮೀನುಗಾರರಿಗೆ ಯಾಕೆ ಸಪೋರ್ಟ್ ಮಾಡೋದಿಲ್ಲ ಅಂತ ಕೇಳಿದರೆ, ಮೀನುಗಾರರು ಈ ಕರಾವಳಿಯ ಭಾಗದಲ್ಲಿ ಮಾತ್ರ ಇರೋದು. ಕರಾವಳಿಯ MLA MPsಗಳು ಮಾತ್ರ ಇದರ ಬಗ್ಗೆ ಮಾತಾಡ್ತಾರೆ ವಿನಃ, ಮೀನುಗಾರರ ಓಟ್ ಬೇಕಾದವರು ಮಾತ್ರ ನಮ್ಮ ಬಗ್ಗೆ ಮಾತಾಡೋದು ವಿನಃ. ಆದಷ್ಟು ಬೇಗ 7 ಜನರನ್ನು ಬೇಗ ಹುಡುಕಿಡ್ಬೇಕಂತ ಅದೊಂದು ನಮ್ಮ ಮನೆ ಸರ್ಕಾರಕ್ಕೆ ಅಷ್ಟೇ. ಇತ್ತೀಚೆಗೆ ನಾವು ಅದೇ ಬೋಟ್ ನಮ್ಮ ಮಿಸ್ ಆದ ಸಂದರ್ಭದಲ್ಲಿ ನಾವು ಒಂದು 4 ದಿನದಲ್ಲಿ ಸೂಚನೆ ಕೊಟ್ಟಾಗ 50,000 ಜನ ಮೀನುಗಾರರು ಸೇರಿ ಪ್ರತಿಭಟನೆಗೆ ಭಾಗವಹಿಸಿದ್ದೇವೆ. ಎಲ್ಲರೂ ಕೂಡ ನಾವು ಒಂದಾಗಿ, ಒಂದು ವೇಳೆ ಮೀನುಗಾರರು ಒಂದಾಗಿ ನಾವು ನಿರ್ಧಾರ ತೆಗೆದುಕೊಂಡ್ರೆ, ಯಾವುದೇ ವ್ಯಕ್ತಿಯನ್ನು, ಯಾವುದೇ ರಾಜಕೀಯ ವ್ಯಕ್ತಿಯನ್ನು, MLA ಆಗಲಿ MP ಆಗಲಿ, ಯಾರನ್ನು ಕೂಡ ನಾವು ಇಲ್ಲಿ ಗೆಲ್ಲಿಸುವಂಥ ಸ್ಥಿತಿಯಲ್ಲಿ ಇಲ್ಲ, ಓಟ್ ಹಾಕುವಂಥ ಸ್ಥಿತಿಯಲ್ಲಿ ಇಲ್ಲ. ಒಂದು ವೇಳೆ ನಿರ್ಧಾರ ತೆಕ್ಕೊಂಡ್ರೆ ಮತ್ತು ನಮಗೆ ಮನೆಯವರಿಗೆ ಮನೆಗೆ ಹೋದ ಕೂಡಲೇ ನಮ್ಮ ಮಕ್ಕಳು ಕೇಳ್ತಾರೆ,
ಪಾಪ ಚಿಕ್ಕಪ್ಪ ಯಾವಾಗ ಬರ್ತಾರೆ ಅಂತೇಳಿ ಆವಾಗ ನಮಗೆ ತುಂಬ ಫೀಲ್ ಆಗ್ತದೆ. ಮತ್ತು ನಾವು ಎಲ್ಲಾದರೂ ಕೆಲಸ ಮಾಡುವಾಗ ನಮಗೆ ಅಷ್ಟೊಂದು ಗೊತ್ತಾಗೋದಿಲ್ಲ. ನಮ್ಮ ಕಡೆಯಿಂದ ಅದೊಂದುಂಟು, ಮನೆಯವರು ಮತ್ತು ನಾವು ಎಲೆಕ್ಷನ್ ವೋಟ್ ಹಾಕೋದಿಲ್ಲ ಅಂತ. ಸರ್ಕಾರ ಮಾಡಿದೆ ಅಂತ ಹೇಳ್ತಾರೆ, ಅದರದ್ದು ರಿಸಲ್ಟ್ ಬರದೆ ಅಂತ ಹೇಳ್ಬೇಕಂತ ಗೊತ್ತಾಗುತ್ತೆ.